ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನು ಯಾಕೆ ಬೊಬ್ಬೆ ಹಾಕ್ತಾ ಇದ್ದೇನೆ ಗೊತ್ತುಂಟಾ? ಮಳೆ ಬರ್ತಾ ಉಂಟು. ನನಗೆ ಎಷ್ಟು ಖುಷಿ ಆಗ್ತಾ ಉಂಟಂತ ಹೇಳಿದರೆ, ಬೆಂಗಳೂರಿಂದ ಬಂದ ನಂತರ ಈ ರೀತಿ ಮಳೆ ಬಂದದ್ದು ನನಗೆ ಖುಷಿ. ನಾನೊಂದು ವೇಳೆ ಬೆಂಗಳೂರಲ್ಲಿರುವಾಗ ಈ ರೀತಿ ಮಳೆ ಬಂದರೆ ಊರಲ್ಲಿ ನನಗೆ ಮಳೆ ನೋಡಬೇಕಿತ್ತು ಅಂತ ಆಗ್ತಾ ಇತ್ತು. ನೋಡಿ ಅಂತೆ ಮಳೆ ಬರ್ತಾ ಉಂಟು. ಊರಿನಲ್ಲಿ ಮಳೆ ನೋಡುವ ಮಜಾ ಉಂಟಲ್ಲ, ಅದು ಎಲ್ಲರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಕೆಲವರಿಗೆಲ್ಲ ಮಳೆ ಇಷ್ಟ ಆಗುದಿಲ್ಲ, ನನಗೆ ಅಂತಿಲ್ವ. ಊರಿನ ಮಳೆ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಎಂತ ಗೊತ್ತಿಲ್ಲ, ಒಂಥರ ಖುಷಿ ಆಗುದು. ಹಾಗೆ ಈಗ ಮಳೆ ಬರ್ತಾ ಉಂಟು. ನಾನು ಮತ್ತೆ ಅಮ್ಮ ಹೊರಟು ನಿಂತಿದ್ದೇವೆ. ನಮ್ಮ ಊರಿನ ಹತ್ರ ಒಂದು ಜಾಗದಲ್ಲಿ, ದೈವಸ್ಥಾನದಲ್ಲಿ ನೇಮ ಎಲ್ಲ ಉಂಟು. ಈಗ ನಿಮ್ಗೆ ಗೊತ್ತಿರಬಹುದು, ನಮ್ಮ ಕರಾವಳಿ ಭಾಗದಲ್ಲಿ ನೇಮ, ಕೋಲ, ಭೂತಾರಾಧನೆ ಇದೆಲ್ಲ ಉಂಟಲ್ಲ. ಹಾಗೆ ಒಂದು ಕಡೆಗೆ ಹೋಗ್ತಾ ಇದ್ದೇವೆ. ಅಪ್ಪ ಆಲ್ರೆಡಿ ಹೋಗಿದ್ದಾರೆ. ಅಪ್ಪನಿಗೆ ಅಲ್ಲಿ ಅಗತ್ಯ ಹೋಗ್ಲೇಬೇಕಾಗ್ತದೆ. ಹಾಗೆ ನಾನು ಮತ್ತೆ ಅಮ್ಮ ಹೊರಟು ನಿಂತಿದ್ದೇವೆ. ಅಕ್ಕ ಬಾವ ಬರ್ತಾ ಇದ್ದಾರೆ. ಅವರು ನಮ್ಮನ್ನು ಪಿಕ್ ಮಾಡಿಕೊಂಡು ಮತ್ತೆ ಅಲ್ಲಿಗೆ ಹೋಗುವಂಥದ್ದು. ಈಗ ಮಳೆ ಕೂಡ ಬರ್ತಾ ಉಂಟು ಜೊತೆಗೆ. ಮಳೆ ಬರುವಾಗ ಗಾಳಿಗೆ ಮಳೆ ಹನಿಗಳೆಲ್ಲ ನಮ್ಮ ಕೆಂಪು ಕಾವಿನೆಲದ ಮೇಲೆ ಕೂತ್ಕೊಳ್ತದೆ, ಆಯ್ತಾ? ಆಗ ಅದರ ಮೇಲೆ ನಮ್ಮ ಹೆಸರನ್ನು ಬರೆಯುವ ಖುಷಿ ಉಂಟಲ್ಲ, ಬಾಲ್ಯದ ನೆನಪಿನತ್ತ ಕರೆದುಕೊಂಡು ಹೋಗ್ತದೆ. ಗೊತ್ತುಂಟ, ನಾವು ಸಣ್ಣದಿರುವಾಗ ಹೀಗೆ ಮಳೆ ಬರ್ತಾ ಇದ್ರೆ ಓಡಿಕೊಂಡು ಬಂದು ನಮ್ಮ ಹೆಸರನ್ನು ಈ ಮಳೆ ಹನಿಯ ಮೇಲೆ ಬರೆಯುವುದು. ಗೊತ್ತುಂಟ, ಯಾರಿಗೆಲ್ಲ ಹೀಗೆ ಮಾಡ್ತಾ ಇದ್ದ ನೆನಪುಂಟು ಅಂತ ಹೇಳುದನ್ನು ತಿಳಿಸಿ, ಆಯ್ತಾ? ಎಲ್ಲಿಗಾದ್ರೂ ಹೊರಡುವಾಗ ಉಂಟಲ್ಲ, ನಾವು ಹೀಗೆ ಮಲ್ಲಿಗೆ ಮುಡ್ಕೊಂಡು ಹೋಗುದಾಯ್ತಾ. ಬೆಂಗಳೂರಲ್ಲಿ ಎಲ್ಲ ಹೀಗೆ ಮುಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಆಫೀಸಿಗೆ ಎಲ್ಲ. ಆದರೆ ಎಲ್ಲಿಗೆ ಹೋಗೋದಿದ್ರು ನಮ್ಮಲ್ಲಿ ಮೊದಲಿಂದ ಕೂಡ ಅಷ್ಟೇ, ಮನೆಯಲ್ಲೇ ಆದ ಮಲ್ಲಿಗೆ. ಹಾಗೆ ಇಲ್ಲಿ ನಮಗೆ ತಿನ್ನಲಿಕ್ಕೆ ಬಾವ ನಟ್ಟಿ ಬಾರ್ ತೆಗೆದು ಕೊಟ್ಟರು. ನಟ್ಟಿ ಬಾರ್ ಅಂತ ಹೇಳಿದರೆ ಚೋಕೋಬಾರ್ನ ಹಾಗೆ ಹೊರಗೆ ಸ್ವಲ್ಪ ನಟ್ಸ್ ಎಲ್ಲ ಇರುವಂಥದ್ದು, ಗೊತ್ತಿರ್ಬೋದು ಹೆಚ್ಚಿನವರಿಗೆ. ಹಾಗೆ ಅದೆಲ್ಲ ತಿಂದುಕೊಂಡು ಮತ್ತೆ ನಾವು ಮನೆಯ ಕಡೆಗೆ ಹೊರಟೆವು. ಮತ್ತೆ ನನಗೆ ಮತ್ತೆ ಅಮ್ಮನಿಗೆ ಪುತ್ತೂರಿಗೆ ಹೋಗ್ಲಿಕ್ಕೆ ಇತ್ತು. ನಾನು ಮತ್ತೆ ಅಮ್ಮ ಪುತ್ತೂರಲ್ಲಿದ್ದೇವೆ. ನನಗೊಂದು ಫ್ರಂಟ್ ಇಟ್ಟಿದ್ದು ಸ್ವಲ್ಪ ಫೀಲಿಂಗ್ ಇತ್ತು, ಅದಕ್ಕೋಸ್ಕರ ಬಂದಿರುವಂಥದ್ದು.
ನಾವು ಹಾಗೆ ನಮ್ಮ ಕೆಲಸ ಎಲ್ಲ ಮುಗಿಸಿ ಮತ್ತೆ ಮನೆಗೆ ಮರಳಿ ಬಸ್ಸಲ್ಲಿ ಬರ್ತಾ ಇರಬೇಕಾದ್ರೆ ಇಲ್ಲಿ ನೋಡಿ ಅಂತೆ ಮಾರ್ಗದ ಬದಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋ ರಿಕ್ಷಾಗಳು ಸಾಲಾಗಿ ಗ್ಯಾಸ್ಗೋಸ್ಕರ ಕಾದು ನಿಂತಿದೆ. ಇಲ್ಲಿ ಪ್ರತಿದಿನ ಕೂಡ ಹೀಗೆ ಇರ್ತದೆ ಕಾಣ್ತದೆ ಆಯ್ತಾ. ಸಾಕಷ್ಟು ಜನರ ಪೋಸ್ಟ್ ಎಲ್ಲ ನೋಡಿದ್ದೆ ನಾನು. ಎಷ್ಟು ಉದ್ದಕ್ಕೆ ಅಂತ ಹೇಳಿದ್ರೆ ಉಂಟಲ್ವಾ, ಎಷ್ಟು ಸಮಸ್ಯೆ ಆಗ್ತಾ ಉಂಟು ಅಂತ ಹೇಳುವುದನ್ನು ಹೀಗೆ ನಾವು ಆಟೋ ರಿಕ್ಷಾಗಳು ಸಾಲು ಸಾಲಾಗಿ ನಿಂತದ್ದನ್ನು ನೋಡಿ ಪರಿಗಣನೆ ಮಾಡಬಹುದು ಅಲ್ವಾ. ಹಾಗೆ ಮತ್ತೆ ನಾವು ಮನೆಗೆ ಹೋದ ನಂತರ ಎಂತ ವಿಡಿಯೋ ಮಾಡಲಿಲ್ಲ ನಾನು. ರಾತ್ರಿ ಕೂಡ ಅಪ್ಪನಿಗೆ ಅಲ್ಲಿ ನೇಮೋತ್ಸವಕ್ಕೆಲ್ಲ ಹೋಗ್ಲಿಕ್ಕಿತ್ತು, ಹಾಗೆ ಅಪ್ಪ ವಿಡಿಯೋ ಮಾಡಿ ತಂದಿದ್ರು. ನಾನು ಅದನ್ನು ಕೂಡ ಈ ಕ್ಲಿಪ್ಪಿಂಗ್ ಜೊತೆ ಸೇರಿಸ್ತೇನೆ. ನಮ್ಮ ಕರಾವಳಿ ಭಾಗದಲ್ಲಿ ಯಾವ ರೀತಿ ದೈವಾರಾಧನೆ ಎಲ್ಲ ಆಗ್ತದೆ ಅಂತ ಹೇಳಿದ್ರೆ ಒಂದು ಸಣ್ಣ ತುಣುಕನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಆಯ್ತಾ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.